ವೆಲ್ಕಮ್ ಬ್ಯಾಕ್. ಇವತ್ತು ನಮ್ಮ ಕಂಚಿಗೆರೆಯಲ್ಲಿ ಮೊಹರಂ ಹಬ್ಬ ಮಾಡ್ತಾರೆ. ಬನ್ನಿ ಫೆಸ್ಟಿವಲ್ ವೈಬ್ಸ್ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಹಾಗೆ ಅದಕ್ಕಿಂತ ಮುಂಚೆ ಸ್ವಲ್ಪ ನಮ್ದು ಫ್ಯಾಮಿಲಿಯಿಂದ ಆರೈಕೆ ಇತ್ತು, ಅದನ್ನ ಆರೈಕೆ ತೀರಿಸಬೇಕಾಯ್ತು. ಸ್ವಲ್ಪ ಐಟಮ್ ತಂದಿದ್ವಿ ಪ್ರಸಾದ, ಅದನ್ನ ಹೋಗ್ಬಿಟ್ಟು ಕೊಟ್ಬಿಟ್ಟು ದರ್ಶನ ಮುಗಿಸ್ಕೊಂಡ್ವಿ. ಬನ್ನಿ, ಮೊಹರಂ ಹಬ್ಬ ಹಿಂದೂ ಮತ್ತು ಮುಸ್ಲಿಮರ ಭಾವಿಕತೆ ಹಬ್ಬ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಕರೀತಾರೆ. ಹಾಗೆ ವಿಜೃಂಭಣೆಯಿಂದ ಕೂಡ ಈ ಒಂದು ಹಬ್ಬನ ಆಚರಿಸ್ತಾರೆ. ಈ ಒಂದು ಹಬ್ಬನ ಈ ಒಂದು ಗ್ರಾಮದಲ್ಲಿ ಯಾವ ತರ ಮಾಡಿದ್ರು ಅಂತ ಹೇಳ್ಬಿಟ್ಟು ಒಂದ್ಸರಿ ನೋಡ್ಕೊಂಬಿಡಿ. ಹಾಗೆ ಇದ್ರ ಬಗ್ಗೆ ಹೇಳಲೇಬೇಕು. ಎತ್ತುಗಳ ಮೂಲಕ ಮತ್ತು ಟ್ರ್ಯಾಕ್ಟರ್ಗಳ ಮೂಲಕ ದೊಡ್ಡ ದೊಡ್ಡ ಮರಗಳನ್ನೆಲ್ಲ ಕಟ್ಕೊಂಡ್ಬಂದ್ಬಿಟ್ಟು ಸಿದ ಅಗ್ನಿ ಕುಂಡಲ ಒಳಗೆ ಎಳ್ಕೊಂಬರ್ತಾರೆ ಗುರು. ನನಗಂತ ಇಂಟ್ರೆಸ್ಟಿಂಗ್ ಅನ್ಸಿದ್ರೆ ಇದೆ ಗುರು. ಅಲ್ಲಿ ನೋಡೋ ವೈಬ್ಸಿಗಂತ ಇವ್ರು ಮಾಡ್ತಿರೋಂಥ ಸಾಹಸ ನನಗೆ ಇಷ್ಟ ಆಗ್ಬಿಡ್ತು. ಬಾರಿ ಹೊಡೆದ ಹುಲಿ ಮಾತ್ರ ಸರಿ ಹೊಡೆದ ಟ್ಯಾಕ್ರಿನ. ಆ ಕಾಂಪೌಂಡ್ ಒಂದು ಇರ್ಲಿಲ್ಲದ್ರೆ ಸೀದಾ ಹೋಗ್ಬಿಡೋದು ಬಡ್ಡಿ. ಕೊಯ್ರಿ ಕೊಯ್ರಿ. ನೋಡಿದ್ರಲ್ಲ, ಇದೇ ತರ ತುಂಬಾ ಸಾಹಸಗಳಿದೆ. ಅವರು ಟ್ಯಾಕ್ರಿ ಮತ್ತು ಎತ್ತುಗಳ ಮೂಲಕ ದೊಡ್ಡ ದೊಡ್ಡ ಬಟ್ಟೆಗಳನ್ನ ತಗೊಂಬರ್ತಾರೆ. ಇದೇ ತರ ಸಂಜೆಯಿಂದ ಸಿದ ಮತ್ತೆ ಬೆಳಗ್ಗೆ ಮುಂಜಾನೆವರೆಗೂ ಇದೇ ತರ ತಗೊಂಬರ್ತಾರೆ ಅವರು. ಯಾಕಂದ್ರೆ ಬೆಳಗ್ಗೆ ಮತ್ತೆ ಬೆಂಕಿ ತುಳಿಯೋದಿದೆಯಲ್ಲ, ಅದಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಅಜ್ಜಿ ಪಾಪ ಗುಡಿಸ್ಲಾ ತಡಿಯೋ ಒಡೆ 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 ಸೌಂಡ್ ಇಲ್ಲ ಇವತ್ತು. ಅಜ್ಜಿ ಆಯ್ತು ಏನ್ ತೈರು ಹೋಗ್ರು ಅವನಿಗೆ ಹೊಡಿಯೋ ನಿಂದ ಅವ ಇವತ್ತು. ಈಗ ನೋಡಿದ್ರಲ್ಲ, ಇದೇ ತರ ಗುರು ಪ್ರತಿಯೊಂದು ಗಾಡಿಗಳಿಗಿಂತ ದೊಡ್ಡ ದೊಡ್ಡ ಮರಗಳನ್ನ ಕಟ್ಕೊಂಡ್ ಬರ್ತಾರೆ. ಡೌನ್ ದೇಶದ ಅಪ್ಪರ್ಗೆ ತಾಂಬರ್ಬೇಕು, ಯಾಕಂದ್ರೆ ದೇವಸ್ಥಾನ ಇರೋದು ಇಲ್ಲಿ ಅಪ್ಪಲ್ಲಿದೆ, ಅದಕ್ಕೋಸ್ಕರ ಅಷ್ಟಕ್ಕೊಂದು ಸೌಂಡ್ ಬರ್ತಿದ್ವು ಗಾಡಿಗಳು. ಫೈನಲಿ ಸಂಜೆ ಅಂದ್ರೆ ಈ ಒಂದು ಬೆಂಕಿಯ ಕಾರ್ಯ ಸ್ಟಾರ್ಟ್ ಆಗಿದ್ದು ಮಧ್ಯರಾತ್ರಿ 2:30 ಇತ್ತು ಗುರು. ಅವಾಗ ಬಡ್ಡಿಗಳನ್ನ ತಂದುಬಿಟ್ಟು ಬೆಂಕಿ ಹಾಕಿಬಿಟ್ಟು ಫೈನಲಿ ಮುಗಿಸೇ ಬಿಟ್ರು. ಫೈನಲಿ ಬೆಂಕಿ ಎಲ್ಲ ಹಚ್ಚಿಬಿಟ್ಟು ಕಡಿಗೆಲ್ಲ ಸುಟ್ರು. ಇವಾಗ ಏನಪ್ಪ ಕಾರ್ಯ ಅಂದ್ರೆ ಬೆಳಗ್ಗೆ ಮುಂಜಾನೆ 4 ಗಂಟೆ ಗುರು. ಇವಾಗ ಏನಪ್ಪ ಅಂದ್ರೆ ಅಗ್ನಿ ಕುಂಡಲ ತುಳಿಯೋದಂತ ಕಾರ್ಯ ಇತ್ತು. ಈ ಒಂದು ಕಾರ್ಯಕ್ಕೆ ಎಷ್ಟು ಜನ ಸೇರಿದ್ರಿಂದ ಇಡೀ ಕಂಚಿಗೆರೆ ಗ್ರಾಮ ಇಲ್ಲಿ ಬಂದು ನೆಲೆಸಿತ್ತು ನೋಡ್ರಿ. ಹಾಗೆ ಈ ಒಂದು ವಿಶೇಷತೆ ಏನಪ್ಪಾ ಅಂದ್ರೆ ಈ ಒಂದು ಅಗ್ನಿಕುಂಡ ತುಳಿಯೋದಕ್ಕೆ ಭಕ್ತರು ಮತ್ತೆ ಇದಕ್ಕೆ ಅಂತ ವ್ರತ ಮಾಡ್ಕೊಂಡ್ಬಿಟ್ಟು ಕೆಲವರು ದೇವರು ಬರ್ತಾರೆ ಅವ್ರ ಮೇಲೆ. ಅವರಂತೂ ವಿಶೇಷವಾಗಿ ಇದನ್ನ ತುಳಿಯೋದಕ್ಕೆ ಸಿದ್ಧರಾಗಿರ್ತಾರೆ. ಇವಾಗೇ ನೋಡ್ತಿದ್ರಲ್ಲ, ದೇವ್ರು ಬಂದ್ರಲ್ಲ ಇವ್ರು ಕೂಡ ಒಬ್ರು. ಇವರು ವ್ರತ ಎಲ್ಲ ಮಾಡ್ಕೊಂಡ್ಬಿಟ್ಟು ವಾರಗಂಟ್ಲೆ ಕಾಯ್ತಾ ಇರ್ತಾರೆ ಈ ಒಂದು ಅಗ್ನಿಕುಂಡಲ ತುಳಿಯೋದಕ್ಕೆ. ಇವ್ರು ಯಾವ ತರ ಅಗ್ನಿಕುಂಡಲ ತುಳಿತಾರೆ ಅಂತ ಹೇಳ್ಬಿಟ್ಟು ಒಂದ್ಸರಿ ನೋಡ್ಕೊಂಡ್ ಬಂದ್ಬಿಡಿ.
ಹಾಗೆ ಈ ಒಂದು ಕಾರ್ಯ ಸ್ಟಾರ್ಟ್ ಆಗಿದ್ದು ಬೆಳಗ್ಗೆ ಮುಂಜಾನೆ 4 ಗಂಟೆ ಗುರು, ಇವಾಗ 6 ಗಂಟೆ ಆಗ್ತಾ ಬಂತು, ಇನ್ನೂ ಕೂಡ ಮುಗಿದಿಲ್ಲ ಗುರು, ಇನ್ನೂ ಸ್ಟಾರ್ಟ್ ಆಗಿತ್ತು. ಹಾಗೆ ಇವಾಗ ಇರೋದು ಏನಪ್ಪ ಅಂದ್ರೆ ದೇವ್ರುಗಳು ಬರ್ತಾರೆ ನೋಡಿ. ಸರಿ ದಯಮಾಡಿ ದೇವ್ರ ಬಂದು ಯಾರು ದಾರಿ ಬಿಡಬೇಡಿ, ಎಲ್ಲ ಸೈಡ್ ಸರ್ಕಂಡ್ರೆ ದೇವ್ರ ಬಂದು ದಾರಿ ಬಿಡ್ರಿ. ದಾರಿಯಾಗಿರೋರು ದಯಮಾಡಿ ದೇವ್ರವರಿಗೆ ಅವಕಾಶ ಮಾಡಿಕೊಡ್ರಿ. ಯಾರು ದಾರಿಯಾಗಿರಬೇಡಿ, ಸೈಡ್ ಬಿಡ್ರಿ, ದೇವ್ರವರಿಗೆ ದಾರಿ ಬಿಡ್ರಿ. ಸೈಡ್ ಸರ್ಕಂಡ್ರಿ ಎಲ್ಲರೂ ಇವ ಸರ್ವ ಭಕ್ತಾದಿಗಳು ದಾವಣಗೆರೆಯಿಂದ ಇರ್ಬೋದು, ಭದ್ರಾವತಿಯಿಂದ ಇರ್ಬೋದು, ಹರಪಳ್ಳಿಯಿಂದ ಇರ್ಬೋದು, ಎಲ್ಲ ಕಡೆಯಿಂದ ನಮ್ಮ ಕೆಂಚಿಗೇರಿ ಗ್ರಾಮಕ್ಕೆ ಎಲ್ಲ ಸರ್ವ ಭಕ್ತಾದಿಗಳು ಆಗಮಿಸಿದ್ದಾರೆ. ಅವರು ಮತ್ತು ಪ್ರತಿ ವರ್ಷದಂತೆ ಮತ್ತು ಕೆಂಚಿಗೇರಿ ಗ್ರಾಮಕ್ಕೆ ಹೆಚ್ಚಿನ ಗ್ರಾಮಸ್ಥರು, ಹೆಚ್ಚಿನ ಭಕ್ತಾದಿಗಳು ಬಂದು ಕೆಂಚಿಗೇರಿ ಗ್ರಾಮದ ಮೊಹರಂ ಕೊನೆ ದಿನವನ್ನು ಯಶಸ್ವಿಗೊಳಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ದೊಡ್ಡವರಿಂದ ಸಣ್ಣವರು ಎಲ್ಲರೂ ಓಕೆ, ಇದಿಷ್ಟು ಮೊಹರಂ ಹಬ್ಬದ ವೈಬ್ಸ್ ಕಂಚಿಗೆರೆಯಲ್ಲಿ ಯಾವ ಥರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೋಡ್ಬೇಕನ್ನೋದು ನನಗೆ ಆಸಿತ್ತು, ನಿಮಗೂ ಕೂಡ ತೋರ್ಸೋಣ ಅಂತ ಹೇಳ್ಬಿಟ್ಟು ತೋರಿಸಿದ್ದೀನಿ. ಓಕೆ, ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗುವ. ಬಾಯ್.